ಇನ್ನು ಮಂಗಳೂರಲ್ಲಿ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಶಾದಿ ಮಹಲ್ನಲ್ಲಿ ಕಾಂಗ್ರೆಸ್ ನಾಯಕರಿಂದ ಸಭೆ ನಡೆಯಲಾಗಿದೆ. ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಅವರನ್ನ ಹೊಗಳ್ತಾ ಇದ್ದಂಗೆ ಗಲಾಟೆ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಮಂಗಳೂರಲ್ಲಿ ರೆಹಮಾನ್ ಹತ್ಯೆಯ ನಂತರದಲ್ಲಿ ಆಗ್ತಾ ಇರುವಂತಹ ಒಂದೊಂದು ಬೆಳವಣಿಗೆಗಳಿದು. ಗಲಾಟೆಯ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಸಭೆಯಲ್ಲಿ ಆದಂತಹ ಅಲ್ಲೋಲ ಕಲ್ಲೋಲದ ಗಲಾಟೆಯ ಗದ್ದಲದ ದೃಶ್ಯಗಳಿದು. ಶಾದಿ ಮಹಲ್ನಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ನಡೆಸ್ತಾ ಇದ್ರು. ಅಂದ್ರೆ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಟ್ಟು ಬಿಡಬೇಕು ನಾವು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರು ಇದಕ್ಕೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಹೊಗಳ್ತಾ ಇದ್ದಂಗೆ ಈ ಒಂದು ಗಲಾಟೆ ಶುರುವಾಗಿದೆ. ಆ ಗಲಾಟೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಂಗಳೂರಿನ ಶಾದಿ ಮಹಲ್ನಲ್ಲಿ ನಡೀತಾ ಇದ್ದಂತಹ ಕಾಂಗ್ರೆಸ್ ನಾಯಕರ ಸಭೆ, ಕಾರ್ಯಕರ್ತರ ಸಭೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮಂಗಳೂರಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದು. ಶಾದಿ ಮಹಲ್ನಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ ಮುಸ್ಲಿಂ ಸಮಾಜಕ್ಕೆ ಸೇರಿದಂತ ಅನೇಕರು ಇಲ್ಲಿ ಸಭೆಯಲ್ಲಿ ನಿರತರಾಗಿದ್ರು. ಕಾರಣ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೃಢ ನಿರ್ಧಾರಕ್ಕೆ ಸಭೆಯಲ್ಲಿ ಏನಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡೋಣ. ಯಾಕಂದ್ರೆ ಮಂಗಳೂರು ಭಾಗದಲ್ಲಿ ಆಗ್ತಾ ಇರುವಂತಹ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಮಾಡಿ ಆನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬರೋಣ ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನು ನಡೆಸ್ತಾ ಇದ್ರು. ಸಭೆ ಆರಂಭಿಕ ಹಂತದಲ್ಲಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊಗಳ್ತಾ ಇದ್ದಂಗೆ ಈ ರೀತಿಯಾಗಿ ಗಲಾಟೆ ಆಗಿದೆ. ಗಲಾಟೆಯ ದೃಶ್ಯಗಳನ್ನು ನೋಡ್ತಾ ಇದ್ದೆ. ಮಂಗಳೂರಲ್ಲಿ ರೆಹಮಾನ್ ಹತ್ಯೆ ಪ್ರಕರಣ ಒಂದು ಕಡೆ, ಸಾಲು ಸಾಲು ಹತ್ಯೆ ಪ್ರಕರಣಗಳು ಈ ಹತ್ಯೆಯ ಹಿಂದಿನಿಂದಲೂ ಕೂಡ ನೋಡ್ತಾ ಇದ್ದೀವಿ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ನಿಜಕ್ಕೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಹೊಗಳೋದಕ್ಕೇನೆ ಈ ಒಂದು ಗಲಾಟೆ ಆಗಿರುವಂಥದ್ದು ಅಥವಾ ಬೇರೆ ಏನಾದ್ರೂ ರೀಸನ್ಗಳು ಕೇಳಿ ಬರ್ತಾ ಇದೆಯಾ? ಆದ್ರೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ಹೊಗಳಿದ್ರೆ? ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರಲ್ವಾ ಸಭೆ ನಡೆಸ್ತಾ ಇದ್ದಿದ್ದು, ಯಾಕೆ ಗಲಾಟೆ ಮಾಡಬೇಕಾಗಿತ್ತು? ಮುಸ್ಲಿಂ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಆಗ್ತಾ ಇತ್ತು. ಈ ಎಲ್ಲ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನ ಇರುವವರು. ಹಾಗಾಗಿ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಶಾಹುಲ್ ಹಮೀದ್ ಪ್ರಾಸ್ತಾವಿಕ ಭಾಷಣದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಮತ್ತೆ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನ ಕೂಡ ಒಂದು ವಾರದೊಳಗೆ ಸರಿ ಮಾಡ್ತೀನಿ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ತನಕ ಕಾಯುವ ಎಂಬ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಅದಕ್ಕೆ ಈ ಹೇಳಿಕೆಗೆ ಸಾಕಷ್ಟು ಆಕ್ರೋಶವನ್ನ ಕಾರ್ಯಕರ್ತರು ಹೊರಹಾಕಿರುವಂತದ್ದು. ತಾವು ರಾಜೀನಾಮೆಯನ್ನು ಕೊಡ್ಲೇಬೇಕು, ಯಾವುದೇ ನಾಟಕದ ಮಾತುಗಳನ್ನ ಆಡೋದು ಬೇಡ, ಎಲ್ಲ ಮುಸ್ಲಿಂ ಮುಖಂಡರು ಒಗ್ಗಟ್ಟಾಗಿ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನ ಕಾರ್ಯಕರ್ತರು ಆಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಕಾಂಗ್ರೆಸ್ ಮುಸ್ಲಿಂ ಸಮಾಜಕ್ಕೆ ಯಾವುದೇ ರಕ್ಷಣೆ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಾಮೂಹಿಕವಾದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲೇಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಘೋಷಣೆಯನ್ನು ಹಾಕ್ತಾ ಇದ್ದಾರೆ. ಯಾವುದೇ ನಾಟಕವನ್ನ ಮಾಡೋದು ಬೇಡ, ತಮ್ಮ ಸರ್ಕಾರದ ನಿರ್ಧಾರವನ್ನು ಸರ್ಕಾರಕ್ಕೆ ತಿಳಿಸಿ ಮುಸ್ಲಿಮರ ರಕ್ಷಣೆಯನ್ನ ಮಾಡಲಾಗದ ಸರ್ಕಾರದಿಂದ ಯಾವುದೇ ರೀತಿಯಾಗಿ ನಾವು ಅವರ ಭರವಸೆಯನ್ನ ನಂಬೋಕೆ ಸಾಧ್ಯ ಇಲ್ಲ. ಮೊದಲು ಸರ್ಕಾರ ಕ್ರಮವನ್ನ ಮಾಡಿ ತೋರಿಸಿ ಎಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದರ ಜೊತೆಗೆ ಒಂದು ವಾರದೊಳಗೆ ಸಿಎಂ ಈ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ. ಯಾರು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ ಅಥವಾ ಯಾರು ರೌಡಿ ಎಲಿಮೆಂಟ್ಗಳಲ್ಲಿ ಭಾಗವಹಿಸಿದ್ದಾರೆ ಅಂಥವರನ್ನ ಗಡೀಪಾರು ಮಾಡೋದಾಗಿ ಕೂಡ ಸಿಎಂ ಭರವಸೆ ನೀಡಿದ್ದಾರೆ ಎಂಬ ಮನವಿಯನ್ನು ಕೂಡ ಮಾಡಿದ್ದಾರೆ. ಮತ್ತು ಕಾರ್ಯಕರ್ತರ ಎಷ್ಟೇ ಮನವನ್ನ ಒಲಿಸೋಕೆ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಕಾರ್ಯಕರ್ತರು ಅಧಿಕ ಸಂಖ್ಯೆಯಲ್ಲಿ ಹೇಳ್ತಿರುವಂತದ್ದು. ಎಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಕೊಡಲೇಬೇಕು. ಈ ಮೂಲಕವಾಗಿ ಕರಾವಳಿಯ ಮುಸ್ಲಿಮರ ಒಗ್ಗಟ್ಟನ್ನ ಸರ್ಕಾರದ ಮುಂದೆ ಪ್ರದರ್ಶನ ಮಾಡಬೇಕು. ಮುಂದೆ ಯಾವುದೇ ಅಪಾಯಕ ಮುಸ್ಲಿಮನಿಗೆ ಈ ರೀತಿಯಾಗಿ ಹಲ್ಲೆ ಹಾಕುವಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಓಕೆ ಕಿಶನ್, ಈಗ ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ? ಇವರೆಲ್ಲರೂ ಏನು ಗಲಾಟೆ ಮಾಡ್ತಾ ಇದ್ದಾರೆ, ಸಮಾಧಾನ ಪಡಿಸುವಂತ ಕೆಲಸ ಏನಾದ್ರೂ ಆಯ್ತಾ ಅಥವಾ ಗಲಾಟೆ ಜಾಸ್ತಿ ಆಗುವಂತ ಹಂತಕ್ಕೆ ಏನಾದ್ರೂ ಹೋಗ್ತಾ ಇದೆಯಾ?
ಅರುಣ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಶಾದಿ ಮಹಲ್ನ ದೃಶ್ಯಗಳನ್ನ. ಇಲ್ಲಿ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗ್ರಹವನ್ನ ಮಾಡ್ತಿದ್ದಾರೆ. ಯಾವ ಮುಖಂಡನ ಮಾತನ್ನ ಕೇಳೋಕೆ ಕೂಡ ಹೋಗ್ತಾ ಇಲ್ಲ. ಯಾಕಂದ್ರೆ ಸಭೆಯ ಆರಂಭದಲ್ಲೇ ಶಾಹುಲ್ ಹಮೀದ್ ಒಂದು ಮಾತನ್ನ ಹೇಳಿದ್ರು, ಇಲ್ಲಿ ಯಾವುದೇ ಭಾಷಣಗಳಿಲ್ಲ, ಯಾರನ್ನ ಮೆಚ್ಚಿಸುವಂತ ಕೆಲಸ ಇಲ್ಲ, ನೇರವಾಗಿ ನಮ್ಮ ನಿರ್ಧಾರವನ್ನ ನಾವು ತೆಗೆದುಕೊಳ್ಳೋದು ಅಷ್ಟೇ ಅಂತ ಹೇಳಿದ್ರು. ಆದ್ರೆ ಒಂದು ಗಂಟೆಗಳ ಕಾಲ ಭಾಷಣವನ್ನ ಶಾಹುಲ್ ಹಮೀದ್ ಮಾಡಿದ್ರು. ವಿವಿಧ ಓಕೆ, ಥ್ಯಾಂಕ್ ಯು ಕಿಶನ್ ಎಲ್ಲ ಡೀಟೇಲ್ಸ್ಗೆ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿನ ಗಲಾಟೆ ನೋಡ್ತಾ ಇದ್ದೀವಿ. ಶಾದಿ ಮಹಲ್ನಲ್ಲಿ ಸಭೆ ನಡೆಸ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರನ್ನ ಹೊಗಳ್ತಾ ಇದ್ದಂಗೆ, ಅಂದ್ರೆ ಭಾಷಣದ ಆರಂಭದಲ್ಲಿನೇ ನಿಮ್ಮ ಮಾತನ್ನ ಕೇಳೋದಕ್ಕೆ ನಾವು ಬಂದಿಲ್ಲ, ನಿಮ್ಮ ಡಿಸಿಷನ್ ಏನು, ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸ್ಬಿಡಿ, ನೀವು ರಾಜೀನಾಮೆ ಕೊಡಲೇಬೇಕು, ನಮ್ಮ ಸಮುದಾಯದ ಪ್ರಮುಖ ನಾಯಕರಾಗಿರೋ ನೀವು ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಸರ್ಕಾರ ನಮ್ಮ ಮುಸ್ಲಿಂ ಸಮುದಾಯವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕಾಗಿ ಸಪೋರ್ಟ್ ಮಾಡಬೇಕು, ರಾಜೀನಾಮೆ ಕೊಟ್ಟು ಎಲ್ಲರೂ ಕೂಡ ಕೆಳಗಿಳಿರಿ ಅಂತ ಉಳಿದಂತಹ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಇನ್ನೊಂದು ವಾರಗಳ ಕಾಲದಲ್ಲಿ, ಒಂದು ವಾರಗಳ ಟೈಮ್ನಲ್ಲಿ ಸರ್ಕಾರ ಎಲ್ಲವನ್ನೂ ಕೂಡ ಸರಿಪಡಿಸುತ್ತೆ ಅಂತ ಪ್ರಮುಖ ನಾಯಕರು ಭಾಷಣವನ್ನ ಆರಂಭಿಸ್ತಾ ಇದ್ದಂಗೆ, ಇದೆಲ್ಲ ಈ ಬೊಗಳೆ ಭಾಷಣವನ್ನ ಕೇಳೋದಕ್ಕೆ ನಾವು ಬಂದಿಲ್ಲ, ಇಮಿಡಿಯೇಟ್ ಆಗಿ ನಮಗೆ ಆಕ್ಷನ್ ಆಗಬೇಕು, ಅದೇನ್ ನಿರ್ಧಾರ ಮಾಡ್ತಿರೋ ಅದನ್ನ ಇಮಿಡಿಯೇಟ್ ಆಗಿ ಮಾಡಿ ಅಂತ ಪ್ರಶ್ನೆ ಮಾಡ್ತಾ ಇರೋದು. ಸಾಮೂಹಿಕ ರಾಜೀನಾಮೆ ನಿರ್ಧಾರ ವಿಚಾರ, ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ನಾಯಕ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ರಾಜೀನಾಮೆಯಿಂದ ಹಿಂದೆ ಸರಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರದ ದೃಶ್ಯಗಳಿದು. ಮಂಗಳೂರಿನ ಶಾದಿ ಮಹಲ್ನಲ್ಲಿ ನಡೀತಾ ಇದ್ದಂತಹ ಸಭೆಯಲ್ಲಿ ಯಾವ ರೀತಿಯಾದಂತಹ ಗದ್ದಲ ಗಲಾಟೆ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ನ ಕಾರ್ಯಕರ್ತರು, ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಕ್ರಮ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ, ಸರ್ಕಾರದಿಂದ ಒಂದು ವಾರ ಎಲ್ಲ ಕಾಯೋದಕ್ಕೆ ಸಾಧ್ಯ ಇಲ್ಲ, ಇಮಿಡಿಯೇಟ್ ಆಗಿ ಅದೇ ನಿರ್ಧಾರ ತೆಗೆದುಕೊಳ್ಳುತ್ತೋ ರಾಜ್ಯ ಸರ್ಕಾರ ಈಗಲೇ ಆಗಬೇಕು, ಸರ್ಕಾರದ ನಿರ್ಧಾರ ಏನು ಅನ್ನುವಂಥದ್ದು ನಮಗೆ ಈಗಲೇ ಗೊತ್ತಾಗಬೇಕು, ಕಾಯುವಂತಹ ತಾಳ್ಮೆ ನಮ್ಮಲ್ಲಿಲ್ಲ, ನಿಮ್ಮ ಭಾಷಣವನ್ನ ಕೇಳೋದಕ್ಕೆ ನಾವು ಬಂದಿಲ್ಲ, ಭಾಷಣವನ್ನ ನಿಲ್ಲಿಸಿ, ಸಿಎಂ ಸಿದ್ದರಾಮಯ್ಯನವರನ್ನ ಹೊಗಳೋದಕ್ಕೆ ಮುಂದಾಗ್ತಾರೆ. ಇಮಿಡಿಯೇಟ್ ಆಗಿ ಈ ರೀತಿಯಾದಂತಹ ಆಕ್ರೋಶ, ಆಕ್ಷೇಪ, ಗದ್ದಲ ಎಲ್ಲವೂ ಕೂಡ ಆರಂಭ ಆಗಿರುತ್ತೆ. ಇಡೀ ಸಭೆಯಲ್ಲಿ ಗದ್ದಲ ಶುರುವಾಗಿರೋದನ್ನು ನೋಡ್ತಾ ಇದ್ವಿ. ಎಷ್ಟೇ ಅವರನ್ನ ಮನವಿ ಮಾಡೋದಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮುಂದಾದರೂ ಕೂಡ ಯಾರೂ ಕೂಡ ಬಗ್ತಾ ಇಲ್ಲ. ದೊಡ್ಡ ಮಟ್ಟದ ಗಲಾಟೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಬ್ದುಲ್ ರಹೀಂ ಶಬದ ದೃಶ್ಯಗಳು ಮತ್ತೊಂದು ಕಡೆ, ಅದರ ಹಿನ್ನೆಲೆಯಲ್ಲಿ ಆಗ್ತಾ ಇದ್ದಂತಹ ಮಹತ್ವದ ಸಭೆ ಮಂಗಳೂರಲ್ಲಿ, ಆ ಸಭೆಯಲ್ಲಿ ಆಗಿರುವಂತಹ ಬೆಳವಣಿಗೆ, ಯಾವುದಾದರೂ ಒಂದು ಕಟ್ಟುನಿಟ್ಟಿನ ತೀರ್ಮಾನಕ್ಕೆ ನಾವು ಬರಲೇಬೇಕು ಅನ್ನುವಂತಹ ದೃಷ್ಟಿಯಿಂದ ನಡೆಸ್ತಾ ಇದ್ದಂತಹ ಸಭೆ ಇದು. ನಮ್ಮ ಸಮುದಾಯದ ಶಕ್ತಿ ಪ್ರದರ್ಶನವನ್ನ ಸರ್ಕಾರಕ್ಕೆ ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೀತಾ ಇದ್ದಂತಹ ಸಭೆ ಇದು. ಸಾಮೂಹಿಕವಾಗಿ ಎಲ್ಲ ಸ್ಥಾನಮಾನಗಳಿಗೆ ನಮಗೆ ಸರ್ಕಾರ ರಕ್ಷಣೆ ಕೊಡಲ್ಲ ಅಂದಮೇಲೆ, ನಮ್ಮ ಸಮುದಾಯಕ್ಕೆ ರಕ್ಷಣೆ ಇಲ್ಲ ಅಂದಮೇಲೆ ನಾವು ಯಾಕೆ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಇನ್ನು ಮುಂದೆ ಅನ್ನುವ ಪ್ರಮುಖ ಪ್ರಶ್ನೆಯನ್ನು ಮುಂದಿಟ್ಟು ಎದ್ದಿರುವಂತಹ ಆಕ್ರೋಶದ ಜ್ವಾಲೆ. ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಸ್ಥಾನಮಾನ ಬೇಕಾಗಿಲ್ಲ ನಮಗೆ ಅಂತ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಟ್ಟು ಬಿಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಾಗಿ ನಡೀತಾ ಇದ್ದಂತಹ ಸಭೆ. ಬಟ್ ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ, ರಾಜೀನಾಮೆಯಿಂದ ಹಿಂದೆ ಸರಿದಿದ್ದಾರೆ ಅಲ್ಪಸಂಖ್ಯಾತ ಘಟಕದ ನಾಯಕ. ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿರೋದು, ಅದರ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಮಂಗಳೂರಿನ ಶಾದಿ ಮಹಲ್ನಲ್ಲಿ ಈ ನಿಟ್ಟಿನಲ್ಲಿ ನಡೀತಾ ಇದ್ದಂತಹ ಸಭೆ, ಆ ಸಭೆಯಲ್ಲಿ ವ್ಯಕ್ತವಾದಂತಹ ಆಕ್ರೋಶ, ನೇರ ಪ್ರಸಾರದ ದೃಶ್ಯಗಳಿದು. ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಸಭೆಯಲ್ಲಿ ಅನ್ನುವಂಥದ್ದನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆಕ್ರೋಶ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕೊಲೆಯಾದಂತಹ ಅಬ್ದುಲ್ ರಹೀಂ, ಆತನ ಫೋಟೋ ಕೂಡ ಮತ್ತೊಂದು ಭಾಗದಲ್ಲಿದೆ. ಈ ಕೊಲೆಯ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆ ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ನಾವು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡಲೇಬೇಕು, ಸರ್ಕಾರದ ಜೊತೆಗೆ ನಾವಿದ್ದೇವೆ, ಬಟ್ ನಮ್ಮ ಜೊತೆ ಸರ್ಕಾರ ಇಲ್ಲ, ನಮ್ಮ ಸಮುದಾಯಕ್ಕೆ ಸರ್ಕಾರ
ಯಾವುದೇ ರೀತಿಯಾಗಿ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ, ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ. ಸಾಲು ಸಾಲು ಹೆಣಗಳು ಬೀಳ್ತಾ ಇದೆ ನಮ್ಮ ಭಾಗದಲ್ಲಿ, ನಮ್ಮ ಸಮುದಾಯದಲ್ಲಿ. ಈ ರೀತಿಯಾದಂಥ ಪ್ರಶ್ನೆಗಳನ್ನಿಟ್ಕೊಂಡು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಗಳೂರಲ್ಲಿ ಆಗಿರುವಂತಹ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾನೆ ಇದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ನೇರ ಪ್ರಸಾರದ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು, ಕ್ಷಣ ಕ್ಷಣಕ್ಕೂ ಕೂಡ ಆಕ್ರೋಶ ಜಾಸ್ತಿ ಆಗ್ತಾನೆ ಇದೆ. ಮತ್ತೊಂದು ಕಡೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರಂತೆ. ತಮ್ಮ ದೀರ್ಘವಾದ ಭಾಷಣದಲ್ಲಿ ಬೇರೆ ಬೇರೆ ಉಲ್ಲೇಖಗಳನ್ನ ಮಾಡಿದ್ರು. ಇದರ ಜೊತೆಗೆ ಈ ಖುದ್ದು ನಂಗೆ ಬೆಳಗ್ಗೆ ಫೋನ್ ಮಾಡಿದ್ದಾರೆ, ನಾವು 1 ವಾರದೊಳಗೆ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತೀವಿ, ಅದರ ಜೊತೆಗೆ ಮುಸ್ಲಿಮರ ಏನೆಲ್ಲ ಬೇಡಿಕೆಗಳಿದೆ ಅದನ್ನೆಲ್ಲ ಈಡೇರಿಸೋಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದ್ದಾರೆ ಎಂಬ ಹೇಳಿಕೆಗಳನ್ನ ಮಾತ್ರ ಹೇಳಿರೋದಷ್ಟೇ. ಇದೇ ಮಾತಿಗೆ ಕಾರ್ಯಕರ್ತರು ಕೆರಳಿ ಕೆಂಡಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ತಮ್ಮ ತೀರ್ಮಾನವನ್ನ ಪ್ರಕಟ ಮಾಡೋಕೆ ಬಂದಿರುವಂತದ್ದು. ಒಂದು ರೀತಿಯಲ್ಲಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತಹ ಭಾಷಣವನ್ನ ಶಾಹುಲ್ ಹಮೀದ್ ಹೇಳಿದ್ರು. ಹಾಗಾಗಿ ಸಾಕಷ್ಟು ಆಕ್ರೋಶವನ್ನ ಇಲ್ಲಿ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಇದೀಗ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು ಸಾಕಷ್ಟು ಮಂದಿ ಇಲ್ಲಿ ವೇದಿಕೆಯ ಮೇಲೆ ಏರಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನ ಮಾಡೋಕೆ ಅಥವಾ ಮುಸ್ಲಿಂ ಕಾರ್ಯಕರ್ತರನ್ನ ಸಮಾಧಾನ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಯಾವುದೇ ಪ್ರಯತ್ನಗಳು ಕೂಡ ವಿಫಲ ಆಗ್ತಾ ಇದೆ. ಯಾರು ಕೂಡ ಇದೆಲ್ಲ ನೀವು ಆಡ್ತಾ ಇರುವಂತಹ ನಾಟಕ, ನಮ್ಮನ್ನ ಸಮಾಧಾನ ಪಡಿಸೋಕೆ ಮಾಡ್ತಾ ಇರುವಂತಹ ನಾಟಕ, ನಾವು ಈ ನಾಟಕಗಳನ್ನ ನಾವು ನಂಬೋದು ಇಲ್ಲ, ನೀವು ಈ ಕ್ಷಣದಲ್ಲೇ ರಾಜೀನಾಮೆ ಪತ್ರವನ್ನ ತೆಗೆದು ಸರ್ಕಾರದ ಮುಂದೆ ಬಿಸಾಕ್ಬೇಕು ಎಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆ, ಆದ್ರೆ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಸರ್ಕಾರ ಮತ್ತು ಗೃಹ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಹೇಳಿಕೆಗಳನ್ನ ಕೂಡ ನೀಡಿದ್ರು. ರಹೀಂ ಹತ್ಯಾದ ಬಳಿಕ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ, ಎಲ್ಲರೂ ಕೂಡ ಜಾಣ ಮೌನವನ್ನ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ಕ್ರಮಗಳನ್ನ ಕೈಗೊಳ್ಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಪ್ರಚೋದನಕಾರಿ ಹೇಳಿಕೆಗಳಿಂದಲೇ ರಹೀಂನ ಹತ್ಯೆ ಆಗಿರುವಂತದ್ದು. ಇನ್ನೂ ಹಲವು ಜನ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಷಣಗಳಲ್ಲಿ ನೇರವಾಗಿ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅಂತಹವರ ವಿರುದ್ಧ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಮುಸ್ಲಿಂರ ರಕ್ಷಣೆ ಮಾಡಬೇಕಾದಂತಹ ಕಾಂಗ್ರೆಸ್ ಸರ್ಕಾರವೇ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಇದು ಅನ್ಯಾಯ ಎಂಬ ಮಾತುಗಳನ್ನ, ಆಕ್ರೋಶದ ಮಾತುಗಳನ್ನ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಒಂದರ್ಥದಲ್ಲಿ ಇಲ್ಲಿ ಮುಖಂಡರು ಸಮಾಧಾನ ಮಾಡೋಕೆ ಪ್ರಯತ್ನವನ್ನ ಪಟ್ಟರು ಕೂಡ ಯಾವುದೇ ಸಮಾಧಾನಗಳು ಫಲಪ್ರದವಾಗ್ತಾ ಇಲ್ಲ. ಎಲ್ಲರೂ ಕೂಡ ರಾಜೀನಾಮೆ ಪತ್ರವನ್ನು ಕೊಡಬೇಕು. ಈ ಮೂಲಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮಾಜದ ಒಗ್ಗಟ್ಟನ್ನ ಸರ್ಕಾರದ ಮುಂದೆ ಪ್ರದರ್ಶನ ಮಾಡಬೇಕು ಮತ್ತು ಈ ಎಲ್ಲ ಕೊಲೆಗಳು ಇವತ್ತಿಗೆ ಅಂತ್ಯ ಆಗ್ಬೇಕು. ಪ್ರಚೋದನಕಾರಿ ಮಾತುಗಳನ್ನಾಡೋರು, ಮುಸ್ಲಿಂ ಸಮಾಜದ ವಿರುದ್ಧ ಸೇಡಿನ ಮಾತುಗಳನ್ನಾಡೋರು ಅವರ ಹೆಡೆಮುರಿಯನ್ನ ಕಟ್ಟಬೇಕು, ಅವರ ವಿರುದ್ಧ ತನಿಖೆಗಳನ್ನ ಮಾಡಬೇಕು ಮತ್ತು ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು. ಯಾರು ರೌಡಿ ಎಲಿಮೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ ಅವರನ್ನ ಜಿಲ್ಲೆಯಿಂದಲೇ ಗಡೀಪಾರು ಮಾಡಬೇಕು ಆಗ್ರಹವನ್ನ ಇಲ್ಲಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇರುವಂತದ್ದು.